ನಮಸ್ತೆ ಸ್ನೇಹಿತರೆ, ನಾನು ಈ ಹಿಂದೆ 15 ಗೋಲ್ಡ್ ಮೆಡಲ್ ವಿನ್ನರ್ ಆಗಿರುವಂಥ ಸಂಪೂರ್ಣ ಹೆಗಡೆ ಅವರನ್ನ ಇಂಟರ್ವ್ಯೂ ಮಾಡಿದಾಗ ಅವರು ಥ್ರೋಬಾಲಿನ ಹೆಲ್ತ್ ಬೆನಿಫಿಟ್ಸ್ ಬಗ್ಗೆ ನಿಮ್ಮೊಂದಿಗೆ ಹಂಚಿಕೊಂಡಿದ್ರು. ಇವಾಗ ಆಫ್ರಿಕಾದ ಡಾಕರ್ನಲ್ಲಿ ಫೆಬ್ರವರಿ 17ರಿಂದ 21ನೇ ತಾರೀಕುವರೆಗೆ ನಮ್ಮ ಬೆಂಗಳೂರಿನ ಈ ಅಂತಾರಾಷ್ಟ್ರೀಯ ಥ್ರೋಬಾಲ್ ಫೆಡರೇಷನ್ನ ಪದಾಧಿಕಾರಿಗಳು ಭಾಗವಹಿಸ್ತಾ ಇದ್ದಾರೆ. ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯ ಮುಖ್ಯಸ್ಥರಾದ ಡೈಮಿಲ್ ಫಯ ಅವರು ಥ್ರೋಬಾಲ್ ಒಕ್ಕೂಟಕ್ಕೆ ಅಧಿಕೃತ ಆಹ್ವಾನ ನೀಡಿದ್ದಾರೆ. ಆಫ್ರಿಕಾದಲ್ಲಿ ಇದು ನಡೆಯುತ್ತಿದೆ. ಇದರಲ್ಲಿ ಥ್ರೋಬಾಲ್ ಒಕ್ಕೂಟದ ಪದಾಧಿಕಾರಿಗಳು ಪ್ರದರ್ಶನಕಾರರಾಗಿ ಪಾಲ್ಗೊಂಡು ಥ್ರೋಬಾಲ್ ಆಟದ ಮಹತ್ವದ ಕುರಿತು ಅರಿವು ಮೂಡಿಸಲಿದ್ದಾರೆ. ಅಂತಾರಾಷ್ಟ್ರೀಯ ಥ್ರೋಬಾಲ್ ಒಕ್ಕೂಟದ ಕೇಂದ್ರ ಕಚೇರಿಯು ಬೆಂಗಳೂರಿನಲ್ಲೇ ಇದ್ದು, ಸಹಾಯಕ ಕಾರ್ಯದರ್ಶಿ ಸಂಪೂರ್ಣ ಹೆಗಡೆ, ಕ್ರೀಡಾ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷ ಸಂತೋಷ್ ಡಿ, ಥ್ರೋಬಾಲ್ ಆಟಗಾರ ಮತ್ತು ಕೋಚ್ ವಿಷ್ಣು ಕಿಶೋರ್ ಕಂಚಿ ಹಾಗೂ ಮಾಧ್ಯಮ ಸಲಹೆಗಾರ ವಿವೇಕ್ ಹೆಗಡೆ ಅವರು ಈ ಸಮಾವೇಶದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಡಾಕರ್ನಲ್ಲಿ 2026ರಲ್ಲಿ ನಡೆಯಲಿರುವ ಯೂತ್ ಒಲಿಂಪಿಕ್ 2026ರಲ್ಲಿ ಥ್ರೋಬಾಲ್ನ ಮಹತ್ವ ಸಾರುವ ಒಂದು ಪ್ರದರ್ಶನ ಏರ್ಪಡಿಸುವ ಕುರಿತು ಒಲಿಂಪಿಕ್ ಸಮಿತಿಯ ಪದಾಧಿಕಾರಿಗಳೊಂದಿಗೆ ಚರ್ಚೆ ನಡೆಸುವ ಉದ್ದೇಶವನ್ನು ಕೂಡ ಈ ಒಕ್ಕೂಟ ಹೊಂದಿರುತ್ತದೆ. ಹಾಗೆ ಈ ಥ್ರೋಬಾಲಿನ ಮಹತ್ವದ ಬಗ್ಗೆ ನಮ್ಮ ಹಿಂದಿನ ವಿಡಿಯೋದಲ್ಲಿ ನಾವು ಹಂಚ್ಕೊಂಡಿದ್ವಿ. ಶ್ರೀಮತಿ ಸಂಪೂರ್ಣ ಹೆಗಡೆಯವರು ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಮಗೆ ನೀಡಿದರು. ಮತ್ತೊಮ್ಮೆ ಹೇಳ್ತೀನಿ, ಇದಕ್ಕೆ ಸಂಬಂಧಪಟ್ಟ ಡಾಕ್ಯುಮೆಂಟ್ಸನ್ನು ನನ್ನ ಈ ವಿಡಿಯೋದಲ್ಲಿ ಹಾಕಿರ್ತೀನಿ. ದಯವಿಟ್ಟು ತಾವು ನೋಡಬೇಕು ಅಂತ ಕೇಳ್ಕೊತೀನಿ. ನೋಡಿ, ಏಜ್ ಆದವರಿಗೆ ಇರುವಂಥ ಕಾಯಿಲೆಗಳು ಕೂಡ ಇದರಲ್ಲಿ ಕಡಿಮೆ ಆಗುತ್ತೆ. ಇದು ಆ್ಯಂಟಿ ಏಜಿಂಗ್ ಆಗಿ ಕೂಡ ವರ್ತಿಸುತ್ತೆ. ಇದು ಎಡಗೈ ಮತ್ತು ಬಲಗೈ ಎರಡೂ ಉಪಯೋಗ ಆಗೋದ್ರಿಂದ ಎರಡೂ ಕಡೆ ಬ್ರೇನು ಇದು ಆ್ಯಕ್ಟಿವೇಟ್ ಇರೋದಕ್ಕೆ ಹೆಲ್ಪ್ ಮಾಡುತ್ತೆ. ಅದು ಅಲ್ಲದೆ ಮಕ್ಕಳಲ್ಲಿ ಅಕಾಡೆಮಿಕ್ಸ್ ಅಚೀವ್ಮೆಂಟ್ಸ್ ಕೂಡ ಜಾಸ್ತಿ ಆಗೋ ಹಾಗೆ ಇದು ಮಾಡುತ್ತೆ. ಅಕ್ಯುಪ್ರೆಷರ್ ಕೂಡ ಆಗಿ ಇದು ಕೆಲಸ ಮಾಡುತ್ತೆ. ಯಾಕಂದರೆ ಇದರಲ್ಲಿ ತರೆ ಇರೋದ್ರಿಂದ ಬಾಲಿನ ಮೇಲ್ಗಡೆ ಭಾಗ ನಾವು ಅದನ್ನು ಕೈಯಿಂದ ಅದನ್ನು ಆಟ ಆಡುವಾಗ ಈ ನಮ್ಮ ಅಂಗೈಗೆ ಮತ್ತು ಅಂಗಾಲಿಗೆ ಇಡೀ ನರಮಂಡಲ ಕನೆಕ್ಟ್ ಆಗಿರೋದ್ರಿಂದ ಇದು ತುಂಬ ಕಾಯಿಲೆಗಳನ್ನು ಕೂಡ ಈ ಥ್ರೋಬಾಲ್ ಅನ್ನೋ ಆಟ ಗುಣಪಡಿಸುತ್ತೆ. ಮತ್ತು ಇದು ನಾನ್ ಇಂಜುರಿಯಸ್ ಗೇಮ್ ಆಗಿರುತ್ತೆ. ಅದು ಅಲ್ಲದೆ ಇದು ತುಂಬ ಸಂತೋಷವನ್ನು ಕೂಡ ಕೊಡುತ್ತೆ ಈ ಗೇಮು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ನಾವೆಲ್ಲರೂ ಈ ಥ್ರೋಬಾಲ್ನ ಉಪಯೋಗವನ್ನು ಪಡ್ಕೊಳ್ಳೋಣ. ನಮ್ಮ ಜಾಗಗಳಲ್ಲಿ ಒಂದೊಂದು ಗ್ರೂಪನ್ನು ಮಾಡಿ ಈ ಥ್ರೋಬಾಲನ್ನು ಆಡೋಣ. ಮತ್ತು ಈ ಮಕ್ಕಳಲ್ಲಿ ಕೂಡ ಇದರ ಜಾಗೃತಿಯನ್ನು ಮೂಡಿಸೋಣ, ಥ್ರೋಬಾಲಿನ ಮಹತ್ವದ ಬಗ್ಗೆ ತಿಳಿಸೋಣ ಅಂತ ನಾನು ಈ ವಿಡಿಯೋದ ಮೂಲಕ ಕೇಳ್ಕೊತೀನಿ. ನಮ್ಮ ಬೆಂಗಳೂರಿನಿಂದ ಹೋಗ್ತಾ ಇರೋ ಡೆಲಿಗೇಟ್ಸ್ಗೆ ಇದರಲ್ಲಿ ಸಕ್ಸಸ್ ಸಿಗಲಿ, ಆಲ್ ದ ಬೆಸ್ಟ್ ಅಂತ ನಾವೆಲ್ಲರೂ ಹಾರೈಸೋಣ.